ಇಷ್ಟೊತ್ತಲ್ಲಿ ನೀವಿಲ್ಲಿ ಕೂತ್ಕೋ. ಇಷ್ಟೊತ್ತಲ್ಲಿ ನಾನು ಯಾಕೆ ಇಲ್ಲಿ ಕೂತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಕಾರಣ ಇದೆ. ಆ ದೇವ್ರಿಗೆ ಎಷ್ಟು ಶರಣಾದ್ರೂ ಸಾಕಾಗಲ್ಲ ಅನಿಸ್ತಾ ಇದೆ. ಒಂದ್ ಕಡೆ ಮನೆಗೆ ಮಗು ಬರ್ತಾ ಇರೋ ಖುಷಿ, ಇನ್ನೊಂದ್ ಕಡೆ ದೊಡ್ಡ ಸಂತೋಷ ಏನ್ ಗೊತ್ತಾ? ನನ್ನ ಮಗ, ನಿನ್ನ ಗಂಡ ರಮೇಶ ಬದಲಾಗಿರೋದು. ಹುಟ್ಟಕ್ಕಿಂತ ಮುಂಚೆನೆ ಈ ಮಗುನ ಮನೆಗೆ ದೊಡ್ಡ ಅದೃಷ್ಟನೇ ತರ್ತಾ ಇದೆ. ಕರ್ಣನ್ನ, ರಮೇಶನ್ನ ಈ ಮಗು ಇನ್ನೂ ಹತ್ರ ಮಾಡುತ್ತೆ. ಆ ದೇವ್ರ ಮಗುನ ನಮಗೋಸ್ಕರ ಕಳಿಸಿದಾನೆ ಅನ್ಸುತ್ತೆ. ಅತ್ತೆ ಖುಷಿ ನೋಡ್ತಾ ಇದ್ರೆ ನಿಜವಾಗ್ಲೂ ಮನ್ಸು ತುಂಬ ಬರ್ತಾ ಇದೆ. ಆದ್ರೆ ಇವರು ಹೇಳ್ತಾ ಇರೋದು ನಿಜ ಆಗಿರ್ಬೇಕಾಗಿತ್ತು. ಕರ್ಣನ್ನ ರಮೇಶ ಈ ಜನ್ಮದಲ್ಲಿ ಮಗ ಅಂತ ಒಪ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಈಗ ನೋಡು, ಕರ್ಣನ್ಗೆ ಮಗು ಹುಡ್ತಾ ಇದೆ ಅಂತ ಅದೆಷ್ಟು ಸಂಭ್ರಮ ಪಡ್ತಾ ಇದ್ದಾನೆ. ಇಬ್ಬರು ಸದಾಕಾಲ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ ಕಣೆ. ಹೌದು ಅತ್ತೆ, ಅದೇ ನನ್ನ ಆಸೆ ಕೂಡ. ದೇವ್ರೆ, ಈ ಸಂಬಂಧ ಕೊನೆವರೆಗೂ ಹೀಗೆ ಇರಬೇಕು, ಆಗ ಆಶೀರ್ವಾದ ಮಾಡಪ್ಪ. ದೇವ್ರೆ, ಇವ್ರು ಆಡ್ತಾ ಇರೋ ಆಟ ಯಾರಿಗೂ ಗೊತ್ತೇ ಆಗೋದಿಲ್ವಾ? ನೀನೇ ದಾರಿ ತೋರಿಸ್ಬೇಕಪ್ಪ.